यो नियतिप्रदाय ज्ञानप्रदाय विबुधासुरसौख्यदुःख सत्कारणाय वितथाय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 22ನೇ ಅಧ್ಯಾಯದ 431ನೇ ಶ್ಲೋಕ. ಯುಧಿಷ್ಠಿರಾತ್ಮನಸ್ತಸ್ಯ ಯಶೋಧರ್ಮ ವಿವೃದ್ಧಯೇ ಕೃತ್ವಾ ಅರಣ್ಯಾಪಹಾರಾದಿ ಪುನರ್ದತ್ವಾ ಚ ತತ್ಸ್ವಯಂ ದಾತುಂ ವಿಪ್ರಾಯ ತದ್ಹಸ್ತೆ ಯಯೌ ಧರ್ಮೋ ದಿವಂ ಪುನಃ. ಹಿಂದೆ ತಿಳಿಸಿದಂತೆ ಪಾಂಡವರು, ಭೀಮ ಮುಂತಾದವರು ಯಮನೇ ಬಕರೂಪದಲ್ಲಿ ಬಂದಿದ್ರು, ಯಕ್ಷರೂಪದಲ್ಲಿ ಬಂದಿದ್ರು. ಅವರ ಪ್ರಶ್ನೆಗೆ ಉತ್ತರ ಕೊಡದೆ ಕ್ಷತ್ರಧರ್ಮವನ್ನ ಪರಿಪಾಲಿಸಿದರು. ಯುಧಿಷ್ಠಿರ ಸಹೋದರನ ಮೇಲೆ ಇದ್ದ ಪ್ರೀತಿಯಿಂದ ಆ ಯಕ್ಷನ ಪ್ರಶ್ನೆಗೆಲ್ಲ ಉತ್ತರವನ್ನು ಕೊಟ್ಟರು. ಮತ್ತು ಯಾರನ್ನ ಬದುಕಿಸ್ಬೇಕು ಅಂತ ಕೇಳಿದಾಗ ಮಾದ್ರಿಯ ಮಗನಾದ ನಕುಲನನ್ನ ಬದುಕಿಸ್ಬೇಕು ಹಾಗೆ ಅಂತ ಕಾರಣ ಕೇಳಿದಾಗ ಕುಂತಿಯ ಮಗನಾಗಿ ನಾನೊಬ್ಬ ಬದುಕಿದ್ದೇನೆ, ಮಾದ್ರಿಯ ಮಗ ಒಬ್ಬ ಬದುಕಬೇಕು ಹಾಗೆ ಅಂತ ನಕುಲನನ್ನ ಆಯ್ಕೆ ಮಾಡಿಕೊಂಡಿದ್ದೀನಿ ಅಂತ ಎಷ್ಟು ದಯಾಳುವಾಗಿ ಆ ಯುಧಿಷ್ಠಿರ ಆ ಮಾತನ್ನು ಆಡಿದಾಗ ತುಂಬಾ ಸಂತುಷ್ಟರಾದ ಯಮದೇವರು. ಯುಧಿಷ್ಠಿರನ ತಂದೆ ಮೂಲ ರೂಪದಲ್ಲಿ ಒಂದು ರೀತಿ, ಇಬ್ಬರು ಯಮದೇವರೇ, ಮೂಲ ರೂಪದಲ್ಲಿ ಯಮದೇವರು ಸಂತುಷ್ಟರಾಗಿ ಎಲ್ಲರನ್ನು ಕೂಡ ಎಬ್ಬಿಸ್ತಾರೆ ಹಾಗೆ ಅಂತ ನೋಡಿದ್ದೀವಿ. ಅದಾದ ಮೇಲೆ ಬರುವ ವಿಚಾರ, ಇದನ್ನೆಲ್ಲ ಯಾಕೆ ಮಾಡಿದ್ರು ಹಾಗೆ ಅಂದ್ರೆ ಯಶೋಧರ್ಮ ವಿವೃದ್ಧಯೇ, ಯುಧಿಷ್ಠಿರನ ಯಶಸ್ಸು, ಕೀರ್ತಿ, ಧರ್ಮ, ಆ ಪುಣ್ಯ ಅದು ಬೆಳೀಲಿ ಅನ್ನೋ ಸಲುವಾಗಿ ಈ ರೀತಿಯಾಗಿ ಯಮದೇವರು ಮಾಡಿದರು ಅಂತ. ಕೃತ್ವಾ ಅರಣ್ಯ ಅಪಹಾರ, ಆ ಜಿಂಕೆಯ ಮೂಲಕ ಆ ಬ್ರಾಹ್ಮಣನ ಕಾಷ್ಠಪಾತ್ರ, ಅರಣ್ಯ ಅಪಹಾರಾದಿ ಮುಂತಾದಗಳನ್ನೆಲ್ಲ ಮಾಡಿದ್ದು ಯಮದೇವರೇ. ಇದಕ್ಕಾಗಿಯೇ ಮಾಡಿದ್ದು, ಯುಧಿಷ್ಠಿರನ ಧರ್ಮ ಯಶಸ್ಸು ಅಭಿವೃದ್ಧಿ ಆಗಬೇಕು ಹಾಗೆ ಅಂತ. ಯಮದೇವರು ಅದನ್ನೆಲ್ಲ ವಾಪಸ್ ಕೊಟ್ರು. ಆ ಬ್ರಾಹ್ಮಣನಿಂದ ಏನೋ ಅಪಹಾರ ಮಾಡಿದ್ರು ಅದೆಲ್ಲವನ್ನು ಕೂಡ ವಾಪಸ್ ಕೊಟ್ರು ಪಾಂಡವರಿಗೆ. ಕೊಟ್ಟು ದಾತುಂ ವಿಪ್ರಾಯ, ಬ್ರಾಹ್ಮಣನಿಗೆ ಕೊಟ್ಟು ಬಿಡಿ ಹಾಗೆ ಅಂತ ಯಮದೇವರು ಹೇಳಿ ಯಯೌ ಧರ್ಮೋ ದಿವಂ ಪುನಃ, ಆ ಅಗ್ನಿಪಾತ್ರೆಯನ್ನು ಕೂಡ ಕೊಟ್ಟು ಯುಧಿಷ್ಠಿರನ ಹತ್ರ ಧರ್ಮದೇವತೆ ಅಂದ್ರೆ ಯಮದೇವರು ಪುನಃ ದಿವಂ ಪ್ರತಿ ಯಯೌ, ತಮ್ಮ ಲೋಕಕ್ಕೆ ಹೋದ್ರು ಹಾಗೆ ಅಂತ. ತಥೋ ರಾಜ ಭೀಮಸೇನಾರ್ಜುನೌ ಚ ಸಾರ್ಧಂ ಯಮಾಭ್ಯಾಂ ಅರಣೀಂ ಪ್ರದಾಯ ಮುದಾಯುತಃ ಕೃಷ್ಣಯ ಸಾರ್ಧಮೇವ ಸಂತುಷ್ಟುಃ ಕೃಷ್ಣಮನಂತಮಚ್ಯುತಂ. ಅನಂತರ ರಾಜ ಯುಧಿಷ್ಠಿರ ಮತ್ತು ಭೀಮಸೇನ, ಅರ್ಜುನ ಎಲ್ಲರೂ ಕೂಡ ಸಾರ್ಧಂ ಅರಣೀಂ ಪ್ರದಾಯ, ಆ ಬ್ರಾಹ್ಮಣನಿಗೆ ಅರಣಿಯನ್ನು ಕೊಟ್ಟು, ಅರಣಿ ಪಾತ್ರೆಯನ್ನು ಕೊಟ್ಟು, ಕೃಷ್ಣಯ ಸಾರ್ಧಂ, ದ್ರೌಪದಿ ದೇವಿಯಿಂದ ಕೂಡಿದವರಾಗಿ ಆ ದೇಶ ಕಾಲ ಗುಣ ಪರಿಚ್ಛೇದ ಶೂನ್ಯನಾದ, ಅಂದ್ರೆ ಇತಿಮಿತಿ ಇಲ್ಲದ, ದೇಶದಿಂದ ಇತಿಮಿತಿ ಇಲ್ಲ ಪರಮಾತ್ಮನಿಗೆ, ಕಾಲದಿಂದಲೂ ಇತಿಮಿತಿ ಇಲ್ಲ, ಗುಣದಿಂದಲೂ ಇತಿಮಿತಿ ಇಲ್ಲ ಅಂತ ಆ ಇತಿಮಿತಿ ಇಲ್ಲದವನಾದ, ಅಚ್ಯುತನಾದ ಅಂದ್ರೆ ನಾಶರಹಿತನಾದ, ದೇವಕಿಯ ಮಗನಾದ, ವೇದವ್ಯಾಸ ರೂಪದಲ್ಲಿ ಇರತಕ್ಕ ಆ ಪರಮಾತ್ಮನನ್ನು, ಕೃಷ್ಣನನ್ನು ಸಂತುಷ್ಟುವು ಸಮ್ಯಕ್ ಅಸ್ತುವನ್, ಚೆನ್ನಾಗಿ ಸ್ತೋತ್ರವನ್ನು ಮಾಡ್ತಾ ಅಲ್ಲಿ ವನದಲ್ಲಿ ಇದ್ರು ಅಂತ ಹೇಳ್ತಾ ಇದ್ದಾರೆ. ಇದು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 22 ಅಧ್ಯಾಯ. ಇಲ್ಲಿಗೆ 22ನೇ ಅಧ್ಯಾಯವು ಮುಕ್ತಾಯವಾಗ್ತದೆ. ಅಮಾವಾಸ್ಯೆಯ ದಿವಸ ಪರ್ವಕಾಲ, ಪರಮಾತ್ಮನ ಪ್ರೀತಿಯಿಂದ ಈ ಅಧ್ಯಾಯ ನಡೆದಿದೆ. ಪರಮಾತ್ಮನ ಅನುಗ್ರಹದಿಂದ ಪರಮಾತ್ಮ ಪ್ರೀತನಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೀವಿ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರಯೇ ನಮಃ.